ಗೈಸ್, ಐ ಆಮ್ ಬ್ಯಾಕ್. ರೀಸೆಂಟ್ ಆಗಿ ನಾನು ಬಿಲ್ಡಪ್ ಬಾಲಯ್ಯರ ಮೇಲೆ ಒಂದು ರೋಸ್ಟ್ ವಿಡಿಯೋ ಮಾಡಿದ್ದೆ. ಅದನ್ನ ನೋಡಿದ ಕೆಲ ಬಾಲಯ್ಯ ಅಭಿಮಾನಿಗಳು ಫುಲ್ ಅಫೆಂಡ್ ಆಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ವಿಡಿಯೋ ಡಿಲೀಟ್ ಮಾಡು, ಇಲ್ಲಾಂದ್ರೆ ಬಾಲಯ್ಯ ಫ್ಯಾನ್ಸ್ ಅಸೋಸಿಯೇಷನ್ ಹೇಳಿ ನಿಂಗೆ ಹಬ್ಬ ಮಾಡ್ತೀವಿ ಅಂತ ಧಮಕಿ ಹಾಕ್ತಿದ್ರು. ಆ ಕಮೆಂಟ್ಸ್ ಗಳನ್ನ ನೋಡಿ ಸುಮ್ಮನೆ ಯಾಕೆ ಬೇಕು ಅಂತ ನಾನು ಸ್ವಲ್ಪ ದಿನ ಅಂಡರ್ಗ್ರೌಂಡ್ ಆಗೋಗಿದ್ದೆ. ಹಾಗೆ ಸ್ವಲ್ಪ ದಿನ ನನ್ನ ಜೀವನ ಅಂಡರ್ಗ್ರೌಂಡ್ ಅಲ್ಲೇ ಕಳೆದೆ. ಆದ್ರೆ ಒಂದು ಫೈನ್ ಡೇ ನಾನು ಯೂಟ್ಯೂಬ್ ಅಲ್ಲಿ ಏನೋ ನೋಡ್ತಿದ್ದಾಗ ನಾನು ಈ ನ್ಯೂಸ್ ನ ನೋಡಿದೆ. ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ. ಯಾಕೆ? ಯಾವುದೋ ಮಗುವನ್ನ ಇಟ್ಕೊಂಡು ರೀಲ್ಸ್ ಅನ್ನ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಈಗ ಅವರ ಮೇಲೆ ಕೇಳಿ ಬರ್ತಾ ಇದೆ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಈ ನ್ಯೂಸ್ ನೋಡಿ ನಂಗಂತೂ ಫುಲ್ ಖುಷಿ ಆಗೋಯ್ತು. ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆದ್ಲು ಅಂತಲ್ಲ, ನಂಗೆ ಹೊಸ ಕಂಟೆಂಟ್ ಸಿಕ್ತು ಅಂತ ಇವಳ ಮೇಲೆ ವಿಡಿಯೋ ಮಾಡಕ್ಕೆ ಅಂತ ಆಚೆ ಬರೋಣ ಅನ್ಕೊಂಡೆ. ಆದ್ರೆ ಇಲ್ಲಿ ಆಚೆ ಬಂದ್ರೆ ಬಾಲಯ್ಯ ಫ್ಯಾನ್ಸ್ ಗಳು ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ನೋ ಭಯದಿಂದ ಇನ್ನೂ ಸ್ವಲ್ಪ ದಿನ ಅಂಡರ್ಗ್ರೌಂಡ್ ಅಲ್ಲೇ ಇದ್ದೆ. ಈಗ ರೀಸೆಂಟ್ ಆಗಿ ತಾನೇ ಆಚೆ ಬಂದಿದ್ದೀನಿ. ಪ್ಲೀಸ್ ಬಾಲಯ್ಯ ಫ್ಯಾನ್ಸ್ ಗಳಿಗೆ ಹೇಳ್ಬೇಡಿ, ಇಲ್ಲಾಂದ್ರೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಓಕೆ, ಬ್ಯಾಕ್ ಟು ದ ಟಾಪಿಕ್. ನಿಮ್ಗೆ ಬ್ಯಾಡ್ ಲಕ್ ಅಂದ್ರೆ ಏನ್ ನೆನಪಾಗುತ್ತೆ? ನಮ್ಮ RCB ಟೀಮ್ 2023 ವರ್ಲ್ಡ್ ಕಪ್ ಫೈನಲ್, ಇಲ್ಲ ನಿಮ್ ಲವ್ ಲೈಫ್. ಆದ್ರೆ ನನಗೆ ಬ್ಯಾಡ್ ಲಕ್ ಅಂದ್ರೆ ನೆನಪಾಗೋದು ಒಂದೇ, ಈ ಸೋನು ಶ್ರೀನಿವಾಸ್ ಗೌಡ. ಏನ್ ಗೊತ್ತಾ, ಇವಳೇನೋ ಮಾಡಕ್ ಹೋಗ್ತಾಳೆ, ಅದೇನೋ ಆಗ್ಬಿಡುತ್ತೆ. ಇದನ್ನೇ ತಗೊಳ್ಳಿ, ರೀಸೆಂಟ್ ಆಗಿ ಯಾವ್ದೋ ಒಂದು ಮಗುನ ದತ್ತು ತಗೋತೀನಿ ಅಂತ ಮನೆ ಕರ್ಕೊ ಬಂದು. ಆದ್ರೆ ಇವ್ ಬ್ಯಾಡ್ ಲಕ್ ಹೆಂಗಿತ್ತು ಅಂದ್ರೆ, ಮಗು ಜೊತೆ ಪೊಲೀಸರು ಇವಳನ್ನ ತಕೊಂಡೋದ್ರು. ಇಷ್ಟು ದಿನ ಈ ಸೋನು ಶ್ರೀನಿವಾಸ್ ಗೌಡ ಟ್ರೋಲರ್ಸ್ ಗಳನ್ನ ರೋಸ್ಟರ್ಸ್ ಗಳನ್ನ ನೋಡಿ ಎದುರ್ಕೊತಿದ್ಲು. ಆದ್ರೆ ಇನ್ ಮುಂದೆ ಮಕ್ಕಳನ್ನ ನೋಡೋದನ್ನು ಎದುರ್ಕೊಬಿಡ್ತಾಳೆ. ಮಕ್ಕಳಂದಾಗ ನೆನಪಾಯ್ತು. ನಾರ್ಮಲ್ ಆಗಿ ನಿಮ್ಗೆ ಮಕ್ಕಳಂದ್ರೆ ಏನ್ ನೆನಪಾಗುತ್ತೆ? ಅವರ ಕ್ಯೂಟ್ನೆಸ್, ಅವರ ಮುಗ್ಧತೆ, ಇಲ್ಲ ಅವರ ನಿಷ್ಕಲ್ಮಶ ಮನಸ್ಸು. ಅದೇ ಈ ಸೋನು ಶ್ರೀನಿವಾಸ್ ಗೌಡಗೆ ಮಕ್ಕಳಂದ್ರೆ ಏನ್ ನೆನಪಾಗುತ್ತೆ ಗೊತ್ತಾ? ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲ್. ಏನ್ ಗೊತ್ತಾ, ಕೆಲವೊಬ್ರು ಕೊಲೆ ಮಾಡಿ ಜೈಲ್ಗೆ ಹೋಗ್ತಾರೆ, ಕೆಲವೊಬ್ರು ದರೋಡೆ ಮಾಡಿ ಜೈಲ್ಗೆ ಹೋಗ್ತಾರೆ. ಆದ್ರೆ ಇವಳು ಸ್ವಲ್ಪ ಡಿಫ್ರೆಂಟ್. ಇವಳು ಒಂದ್ ಮಗುನ ಮನೆ ಕರ್ಕೊಂಡ್ ಬಂದು ಜೈಲ್ಗೆ ಹೋಗ್ತಾಳೆ, ಅದು ಸೆಂಟ್ರಲ್ ಜೈಲ್ಗೆ. ಈಗ ಇವಳು ರೀಸೆಂಟ್ ಆಗಿ ಬೇಲ್ ಮೇಲೆ ಜೈಲಿಂದ ಆಚೆ ಬಂದಿದ್ದಾಳೆ. ಆಚೆ ಬಂದಾದ್ಮೇಲೆ ಫುಲ್ ಡಿಪ್ರೆಷನ್ ಅಲ್ಲಿ ಇರ್ತಾಳೆ ಅನ್ಕೊಂಡಿದ್ದೆ, ಅದ್ರಲ್ಲಿ ನಡೆದಿದ್ದೇ ಬೇರೆ. ನಾನು ಹೇಳೋದನ್ನ ಒಂದ್ಸಲಿ ನೀವೇ ಯೋಚನೆ ಮಾಡಿ ನೋಡಿ. ನೀವು ನಿನ್ನೆ ತಾನೇ ಜೈಲಿಂದ ಬಂದಿರ್ತೀರಾ, ಇವತ್ತಿನ ತರ ರೀಲ್ಸ್ ಮಾಡ್ತೀರಾ? ಹೋಗ್ಲಿ, ರೀಲ್ಸ್ ಮಾಡಕ್ಕಾದ್ರೂ ಮನ್ಸು ಬರುತ್ತಾ? ಇಲ್ಲ, ಖಂಡಿತ ಬರಲ್ಲ. ಆದ್ರೆ ಇವಳು ಸೋನು ಶ್ರೀನಿವಾಸ್ ಗೌಡ ಬೇಕಾದ್ರೆ ಊಟ ಮಾಡೋದನ್ನ ಬಿಟ್ಬಿಡ್ತಾಳೆ, ಆದ್ರೆ ರೀಲ್ಸ್ ಮಾಡೋದನ್ನ ಯಾವತ್ತೂ ಬಿಡಲ್ಲ. ಒಂದ್ ವೇಳೆ ಇವಳಿಗೆ ಏನಾದ್ರು ಜೈಲಲ್ಲಿ ಮೊಬೈಲ್ ಕೊಟ್ಟಿದ್ದಿದ್ರೆ ಅನ್ನೋ ಸಾಂಗ್ ರೀಲ್ಸ್ ಮಾಡಿ ಆಗ್ಲೇ ಅಪ್ಲೋಡ್ ಮಾಡ್ಬಿಟ್ಟಿರೋಳು. ಆಕ್ಚುಲಿ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, 3-4 ತಿಂಗಳಿಂದ ಸೇವಂತಿ ಅನ್ನೋ ಹುಡುಗಿಗಳಿಗೆ ಪರಿಚಯ ಆಗ್ತಾಳೆ. ಪರಿಚಯ ಆದ್ಮೇಲೆ ಹಾಗೆ ಒಂದಿನ ಈ ಸೋನು ಶ್ರೀನಿವಾಸ್ ಗೌಡನ್ಗೆ ಆ ಸೇವಂತಿ ಅನ್ನೋ ಹುಡುಗಿ ಚಪ್ಪಲಿ ಕೊಡ್ಸು ಅಂತ ಕೇಳ್ತಾಳಂತೆ. ನಿನ್ನೆ ಬಾಯ್ ಬಿಟ್ಟು ಕೇಳ್ದು, ಅಕ್ಕ ನಂಗೆ ಚಪ್ಪಲ್ ಕೊಡ್ಸಿ ಅಂತ. ಅವಳಿಗೆ ಸ್ಲಿಪ್ಪರ್ ಅಂತ ಹೇಳಕ್ ಬಂದಿಲ್ಲ ಪಾಪ. ಅಕ್ಕ ನಂಗೆ ಚಪ್ಪಲ್ ಕೊಡ್ಸಿ ಅಕ್ಕ ಅಂತ, ಚಪ್ಪಲಿನ ಏನೋ ಕೊಡ್ಸಿ ಅಂತ ಅಂದ್ಲು. ಅದಕ್ಕೆ ಅವಳು ಆ ಹುಡುಗಿನ ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಇನ್ಫ್ಯಾಕ್ಟ್ ಆ ಹುಡುಗಿ ಕೇಳಿದ್ದನ್ನೆಲ್ಲ ಈ ಸೋನು ಶ್ರೀನಿವಾಸ್ ಗೌಡ ಕೊಡಿಸ್ತಾಳೆ. ಬೇಕಾ? ಆಯ್ತು, ಅದನ್ನೇ ತಗೋ. ಇದು ಬೇಕಾ? ಸರಿ ಆಯ್ತು, ಅದನ್ನು ತಗೋ, ಎತ್ಕೋ ಬಾ, ಅವ್ರಿಗೆ ತೋರ್ಸು. ಸರಿ, ಇದು ಬೇಕಂತ ಅವಳಿಗೆ ಸೈಜಲ್ಲಿ ಕೊಟ್ಬಿಡಿ. ಇವಳಿಗೆ ಸೇವಂತಿ. ವಾ, ಖುಷಿನಾ? ಇವಳ ಈ ಹೆಲ್ಪಿಂಗ್ ನೇಚರ್ ನೋಡಿ ನಾನು ಫುಲ್ಲು ಭಾವುಕನಾಗಿ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಆ ಕಣ್ಣೀರನ್ನ ನಾನು ಖರ್ಚಿಪಿಂದ ಒರೆಸ್ಕೊಂಡು ನಂಗೆ ನಾನೇ ಸಮಾಧಾನ ಮಾಡ್ಕೊಂಡು ಈ ವಿಡಿಯೋನ ಹಾಗೆ ಸ್ವಲ್ಪ ಇನ್ನು ಮುಂದೆ ನೋಡಿದೆ. ಕಳ್ಸಿ ಆಂಟಿ, ನಿಜ ಕೊಟ್ಬಿಡಿ, ದತ್ತಗ್ ಮಡಿಕೋತೀವಿ. ಇವಳನ್ನಾದ್ರೂ ಕಳ್ಸಿ, ಇವಳನ್ನಾರು ಕಳ್ಸಿ. ಇಲ್ಲ, ಸೇವಂತಿನ ಕಳ್ಸಿ. ಲಿಟ್ರಲಿ ಹೇಳಬೇಕು ಅಂದ್ರೆ ಇಲ್ಲಿವರೆಗೂ ಇವಳು ಲೆಕ್ಕ ಹೆಂಗಿತ್ತು ಅಂದ್ರೆ, ಇಂದ್ರಜಿತ್ ಲಂಕೇಶ್ ಅವ್ರ ತಲೆ ತರ ಪಳಪಳ ಅಂತ ಉಳಿತಿತ್ತು. ಆದ್ರೆ ಯಾವಾಗ ಮಕ್ಕಳನ್ನ ದತ್ತು ತಗೋತೀನಿ ಅಂತ ಅವ್ರ ಅಪ್ಪ ಅಮ್ಮಂಗ್ ಕೇಳಿದ್ಲು, ಅವಾಗ ಇವಳು ಲೆಕ್ಕ ಹೆಂಗಾಗೋಯ್ತು ಅಂದ್ರೆ, ಅದೇ ಇಂದ್ರಜಿತ್ ಲಂಕೇಶ್ ಅವ್ರ ತಲೆ ಮೇಲಿರೋ ಕೂದಲು ತರ ಆಗೋಯ್ತು. ಐ ಮೀನ್ ಎಲ್ಲ ಉದುರೋಯ್ತು. ಪಾಪೇಳು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾವಾಗ ಸೇವಂತಿನ ದತ್ತು ತಗೋತೀನಿ ಅಂತ ಅವ್ರ ಅಪ್ಪ ಅಮ್ಮಂಗ್ ಕೇಳ್ತಾಳೋ, ಅವಾಗಲೇ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಇವಳ ಹೆಸರಲ್ಲಿ ಒಂದು ರೂಮ್ ಬುಕ್ ಆಗುತ್ತೆ ಅಂತ. ಆದ್ರೂ ಇವಳು ಈ ಜೈಲಲ್ಲಿ ಅಡ್ಮಿಷನ್ ಆಗಿರೋ ರೀತಿ ತುಂಬಾನೇ ಕ್ಯಾಶುವಲ್ ಅಲ್ವಾ? ಯಾಕಂದ್ರೆ ಕೆಲವೊಬ್ರು ಹಗಲು ರಾತ್ರಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕ್ರೈಮ್ ಮಾಡ್ತಾವ್ರೆ. ಕೆಲವೊಂದ್ಸಲ ಅಂತವ್ರು ಸಿಗಲ್ಲ ಈ ಜೈಲಲ್ಲಿ ಅಡ್ಮಿಷನ್, ಆದ್ರೆ ಇವಳಂತ ಸಿಕ್ಬಿಡುತ್ತೆ. ಇವಳು ಮಾಡಿದ್ ಸರಿ ಅಂತ ನಾನು ಹೇಳ್ತಿಲ್ಲ, ಇವಳು ಮಾಡಿದ್ದು ಕೂಡ ಕ್ರೈಮೇ. ಇಲ್ಲೀಗಲ್ ಆಗಿ ಕಾರ್ ಪ್ರಾಣಿಗಳನ್ನ ಸಾಕೊಂಡ್ರೆ ಪೊಲೀಸರು ಬಿಡಲ್ಲ, ಇನ್ನು ಇಲ್ಲೀಗಲ್ ಆಗಿ ಒಂದ್ ಮಗುನ ಸಾಕೊಂಡ್ರೆ ಪೊಲೀಸರು ಬಿಡ್ತಾರ? ಇಲ್ಲ, ಮುಂದೆ ಏನಾಯ್ತು ಅಂದ್ರೆ, ಆ ಸೇವಂತಿ ಅನ್ನೋ ಹುಡುಗಿಗಳಿಗೆ ತುಂಬಾ ಕ್ಲೋಸ್ ಆಗ್ತಾಳೆ. ಹಾಗೆ ಒಂದಿನ ಈ ಸೋನು ಶ್ರೀನಿವಾಸ್ ಗೌಡ ಸೇವಂತಿನ ದತ್ತು ತಗೋಬೇಕು ಅಂತ ಡಿಸೈಡ್ ಮಾಡಿ ಮನೆ ಕರ್ಕೊಂಬರೋಣ ಅಂತ ಅವ್ರ ಊರಿಗೆ ಹೋಗ್ತಾಳೆ. ಸೇವಂತಿನ ಕರ್ಕೊಂಬರಕ್ ಹೋಗ್ತಾ ಇದೀನಿ. ಮತ್ತೆ ಅಲ್ಲಿಂದ ಇನ್ನೊಂದು ಸರ್ಪ್ರೈಸ್ ಇದೆ. ಫೈನಲಿ ಸೇವಂತಿ ನಮ್ಮವಳು ಕರ್ಕೊಂಡು ಹೋಗ್ತಾ ಇದ್ದೀನಿ. ಐ ಟೋಲ್ಡ್ ಯು ನೋ,
ಒಂದ್ ಸರ್ಪ್ರೈಸ್ ಇದೆ ಅಂತ. ನಿಮ್ಗೆ ನಾರ್ಮಲ್ ಆಗಿ ಗೊತ್ತೇ ಇರುತ್ತೆ ಬ್ಯಾಡ್ ಲಕ್ ಅನ್ನೋದು ಅದು ನಮ್ಮನ್ನೇ ಹುಡ್ಕೊ ಬರುತ್ತೆ ಅಂತ. ಆದ್ರೆ ಅದು ಇವಳು ವಿಷಯದಲ್ಲಿ ಉಲ್ಟಾ, ಇವಳೇ ಬ್ಯಾಡ್ ಲಕ್ ನೋಡ್ಕೊಂಡು ಹೋಗ್ತಾಳೆ. ಅದ್ ಬೇರೆ ವಿಷಯ ಬಿಡಿ, ಮುಂದೆ ಏನಾಗುತ್ತೆ ಅಂತ ಇವ್ಳಿಗೆ ಸ್ವಲ್ಪ ಐಡಿಯಾ ಇರಲ್ಲ. ಆದ್ರೂ ಇದು ಯಾವ ತರ ಇದೆ ಅಂದ್ರೆ ಡ್ರಗ್ಸ್ ಡೀಲರ್ಸ್ಗಳು ಪೊಲೀಸವ್ರನ್ನ ಹುಡ್ಕೊಂಡೋದಂಗೆ ಇವಳು ಬ್ಯಾಡ್ ಲಕ್ ನ ಹುಡ್ಕೊಂಡು ಹೋಗ್ತಾಳೆ. ಏನೇನು ಕ್ಯಾಮ್ರಾ ಬಾ, ಏನ್ ಹೇಳು? ಇದೇನು ಹೇಳಿ? ಸರ ಕೊಡ್ಸಿದ್ಯಾ, ಓಲೆ ಕೊಡ್ಸಿದ್ಯಾ, ಬಳೆ ಕೊಡ್ಸಿದ್ಯಾ, ಲಿಫ್ಟಿಕ್ ಕೊಡ್ಸಿದ್ಯಾ, ಅದಷ್ಟು ನಮ್ಮ ಅಮ್ಮ ಕೂಡ ಕೊಡ್ಸಲ್ಲ. ಬಟ್ಟೆ ಕೊಡ್ಸಿದ್ಯಾ, ಅದಷ್ಟು ನಮ್ಮ ಅಮ್ಮ ನಮ್ಮ ಅಪ್ಪ ಅದಷ್ಟು ಕೂಡ ಕೊಡ್ಸಲ್ಲ. ಗೊತ್ತಕ್ಕ, ನೀನೊಂದ್ ತಂಗಿ ಕಣೆ. ಯಾರು ಹೇಳಂಗಿಲ್ಲ ಇದು ಸ್ಕ್ರಿಪ್ಟೆಡ್ ವಿಡಿಯೋ ಅಂತ, ಇದು ಅನ್ಸ್ಕ್ರಿಪ್ಟೆಡ್ ವಿಡಿಯೋ. ನೋಡಿ ಎಂತ ಒಳ್ಳೆ ಮನ್ಸಿದೆ ಇವಳಿಗೆ. ಗೋಲ್ಡ್ ಚೈನ್ ಕೊಡ್ಸಿದಾಳಂತೆ, ಬಳೆ ಕೊಡ್ಸಿದಾಳಂತೆ, ಲಿಪ್ಸ್ಟಿಕ್ ಕೊಡ್ಸಿದಾಳಂತೆ, ಸರ ಕೊಡ್ಸಿದಾಳಂತೆ, ಬಟ್ಟೆ ಕೊಡ್ಸಿದಾಳಂತೆ. ಇಷ್ಟೆಲ್ಲ ಅವ್ರ ಅಪ್ಪ ಅಮ್ಮನ್ನು ಕೊಡ್ಸಿಲ್ವಂತೆ ಈ ಹುಡುಗಿಗೆ. ಆದ್ರೆ ಇವಳು ಕೊಡ್ಸಿದಾಳೆ. ಈ ತರ ಹೆಲ್ಪ್ ಸೋನು ಶ್ರೀನಿವಾಸ್ ಗೌಡ ಬಿಟ್ರೆ ಬೇರೆ ಯಾರಾದ್ರೂ ಮಾಡ್ತಾರಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮತ್ತೆ ಲಾಸ್ಟ್ ಅಲ್ಲಿ ಇವಳು ಒಂದ್ ಲೈನ್ ಹೇಳಿದ್ಲಲ್ಲ, ನಿನ್ನ ತಂಗಿ ಕಣೆ ಅಂತ. ಆ ಲೈನ್ ಸೀದಾ ನಂಗೆ ಕಿಡ್ನಿ ಟಚ್ ಆಗೋಯ್ತು. ಅಷ್ಟು ಎಮೋಷನಲ್ ಆಗಿತ್ತು ಆ ಲೈನು. ನೀನೊಂದ್ ತಂಗಿ ಕಣೆ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ಇವಳು ದೊಡ್ಡ ಅಭಿಮಾನಿ. ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ ಇವಳು ಮಾಡೋ ಪ್ರತಿ ವಿಡಿಯೋಗೂ ಹೋಗಿ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ಬರ್ತೀನಿ. ಸಾರಿ, ಸುಮ್ಮನೆ ಹೇಳಿದೆ, ನಾನು ಆ ಥರ ಎಲ್ಲ ಮಾಡಲ್ಲ. ಏನ್ ಗೊತ್ತಾ, ಕೆಲವೊಂದ್ಸಲಿ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇವಳು ಮಾಡೋ ಪ್ರತಿ ವಿಡಿಯೋಗೂ ನೀವು ಬ್ಯಾಡ್ ಕಮೆಂಟ್ ಹಾಕಿರ್ತೀರಾ. ಇದು ನಿಮ್ಗೆ ಸರಿ ಅನ್ಸುತ್ತೆ ಹೇಳಿ? ಮುಂದೆ ಏನಾದ್ರು ನೀವು ಬ್ಯಾಡ್ ಕಮೆಂಟ್ ಹಾಕೋ ಮುಂಚೆ ನನ್ಗೂ ಕರೀರಿ, ಇಬ್ರು ಸೇರಿ ಬ್ಯಾಡ್ ಕಮೆಂಟ್ ಹಾಕೋಣ. ಪಾಪ ಸೇವಂತಿನ ಮನೆಗೆ ಕರ್ಕೊ ಬಂದಿದ್ದು. ಆಮೇಲೆ ಕಂಟೆಂಟ್ ಗಳು ಏನ್ ನೋಡ್ತಿಲ್ಲ, ಡೈಲಿ ಸೇವಂತಿ ಮೇಲೆ ಒಂದೊಂದು ವಿಡಿಯೋಸ್ಗಳು ಬರ್ತಾನೆ ಇತ್ತು. ನೋಡಿ ಇವಳು ಸೇವಂತಿ ಮೇಲೆ ಎಷ್ಟೊಂದು ವಿಡಿಯೋಸ್ ಮಾಡಿದ್ದಾಳೆ ಅಂತ. ಸೇವಂತಿ ಫೇವರೇಟ್ ಮ್ಯಾಗಿ, ಬೆಳಗ್ಗೆಯಿಂದ ಸಂಜೆ ತನಕ ಸೇವಂತಿ ಹತ್ರ ಎಷ್ಟು ಬಟ್ಟೆ ಇದೆ ಗೊತ್ತಾ? ಸೇವಂತಿಗೆ ವರ್ಣಮಾಲೆ ABCD ಕಲಿಸ್ತಾ ಇದ್ದೀನಿ. ಮೇಕಪ್ ನೋಡಿ ಸೇವಂತಿಗೆ ಕಣ್ಣಲ್ಲಿ ನೀರು ಬಂತು. ಸೇವಂತಿ ಮಾಡಿರೋ ಟೊಮೊಟೊ ಚಟ್ನಿ, ಸೇವಂತಿ. ಏನ್ ಗೊತ್ತಾ, ಇವಳು ಯೂಸ್ ಮಾಡ್ಕೊಂಡಿರೋ ತರ ಸೇವಂತಿನ ಸೂರ್ಯವಂಶ ಫಿಲಮ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಅಷ್ಟು ದಿನ ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಯಾವಾಗ ಇವಳು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ಲೋ, ಇವಳು ಹಣೆ ಬರನೇ ಚೇಂಜ್ ಆಗೋಯ್ತು. ನಾನು ಮಾಡೋದು ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿನ್ನಕಂತ ಚೇಂಜ್ ಆಗಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಯ್ತು ಮೇಡಮ್, ಮಾಡ್ತಾರೆ ಬಿಡಿ. ಯಾವಾಗ ಈ ವಿಡಿಯೋನ ಚೈಲ್ಡ್ ವೆಲ್ಫೇರ್ ಅವ್ರು ನೋಡಿದ್ರು, ಮುಂದೆ ಏನಾಯ್ತು ಅಂತ ನಿಮ್ಗೆ ಗೊತ್ತೇ ಇದೆ. ಸೋನು ಶ್ರೀನಿವಾಸ್ ಗೌಡ ಅಲಿಯಾ ಶಾಂಭವಿ 23 ಇಯರ್ಸ್ನವರು ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ಮಗುನ ದತ್ತು ಪಡೆದಿದ್ದೇನೆ, ಅದನ್ನು ಕಾನೂನು ಪ್ರಕಾರವಾಗಿ. ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಉದ್ಧಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ನನಗೆ ಸೋನು ಶ್ರೀನಿವಾಸ್ ಗೌಡ ಮೇಲೆ ಯಾವುದೇ ತರ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ನೀವು ಕೂಡ ಮಾಡಬೇಡಿ. ಇನ್ಫ್ಯಾಕ್ಟ್ ನನ್ಗೆ ಅವಳ ಮೇಲೆ ರೆಸ್ಪೆಕ್ಟ್ ಇದೆ. ಈ ವಿಡಿಯೋ ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿದ್ದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬರ್ತೀನಿ, ಕಾಯ್ತಾ ಇರಿ.